ಕೇಳು, ಏನು ನಿನ್ ಬೇಡಿಕೆ? ನಾನು ಮದುವೆ ಆದ ಹೊಸರಲ್ಲಿ ಮೊದಲನೇ ಬಾರಿ ನಿಮ್ಮ ಮನೆಗೆ ಬಂದಾಗ ನನಗಿಷ್ಟ ಆಗತ್ತೆ ಅಂತ ನಿಮ್ಮ ಮನೆಯ ಹುಣಸೆ ಮರದ ಹಣ್ಣನ್ನ ತಗೊಂಡು ಬಂದು ಅದಕ್ಕೆ ಮೆಣಸಿನಕಾಯಿ ಬೆಲ್ಲ ಎಲ್ಲ ಹಾಕಿ ಕುಟ್ಟಿ ಚಿಗಳಿ ಉಂಡೆ ಮಾಡಿಕೊಡ್ತಾ ಇದ್ರಲ್ಲ, ಅದನ್ನ ಮತ್ತೆ ಮಾಡ್ಕೊಡ್ತೀರ ವೀರಣ್ಣ? ಅದ್ ಮಾತ್ರ ಅಲ್ಲ, ನಿಮ್ ಹಿತ್ಲಲ್ಲಿ ನೆಲ್ಲಿಕಾಯಿ ಮರ ಇದೆಯಲ್ಲ, ಅದ್ರ ಕಾಯಿ ನೆಲ್ಲಿಕಾಯಿನೂ ನಂಗ್ ಬೇಕು. ನೀವೇ ತೆಕ್ಕೊಡ್ಬೇಕು. ತೆಕ್ಕೊಡ್ತೀರೋ ಇಲ್ವೋ? ಅಯ್ಯೋ, ಎಷ್ಟು ಮುದ್ದು. ಏನಾ ನಿನ್ ಬೇಡಿಕೆ? ನಲ್ಲಿಕಾಯಿ ಹುಣಸೆಕಾಯಿ ಹಾಕಿ ಆ ಎರಡು ಮರಗಳನ್ನು ತಂದು ನಿನ್ನ ಮುಂದೆ ನಿಲ್ಲಿಸಿ ಚೆನ್ನಾಗಿ ಕುಲಕ್ ಬಿಡ್ತೀನಿ ನಾನು. ಏನಮ್ಮ ಅಕ್ಕಿರ ಹಿಂಗ್ ಶಾಕ್ ಕೊಟ್ಬಿಟ್ಟೆ? ಈಗ್ಲಾದ್ರೂ ನನ್ನವ್ವ ಒಳಗಡೆ ಬರ್ಬೋದಾ ನೀನು? ಬಾ ತಾಯಿ, ಬಾಮ್ಮ, ಬಾ ಒಳಗಡೆ. ಸುಮಂಗಲಿ ಭವ. ಹೇಗಿರಿ ಅಪ್ಪಾಜಿ? ನಾನು ಚೆನ್ನಾಗಿದ್ದೀನಮ್ಮ, ನೀನ್ ಹೇಗಿದ್ಯಾ? ನಾನು ಚೆನ್ನಾಗಿದ್ದೀನಿ. ಆಮೇಲೆ ಅವನು ಎಂತದ್ದು ಉಂಡೆ ಕೊಡ್ತೀನಿ ಅಂದಲ್ಲ, ಅದ್ ನನಗೂ ಕೊಡ. ಕೊಡ್ತೀನಿ. ಬಾಬಾ ಬಾಬಾ ಬಾಬಾ. ಅಪ್ಪ, ಏನ್ ನೋಡ್ತಿದ್ದೀರಾ? ನಾನು ಪಾರ್ವತಿನೂ ಆದಿತ್ಯನೂ ಬರಕ್ ಹೇಳಿದ್ದೆ, ಬಂದಿಲ್ಲ. ಬೇರೆ ಕಾರಲ್ಲಿ ಏನಾದ್ರು ಬರ್ತಾರಾ? ಇಲ್ಲ ಅಪ್ಪ, ಅವ್ರು ಬರ್ತಾ ಇಲ್ಲ. ಬರ್ತಾ ಇಲ್ವಾ? ಯಾಕಮ್ಮ? ಅವ್ರ ತಂದೆ ಏನಾದ್ರು ಮನೆ ಕರ್ಸ್ಕೊಂಡ್ರೇನೋ ಅವಳನ್ನ? ಇಲ್ಲ ಅಪ್ಪ. ಮತ್ತೆ ಅದು ಯಜಮಾನ್ರೆ, ಇಷ್ಟೊತ್ತಿಗೆ ಅವರೆಲ್ಲರೂ ಊರ್ ತಲುಪಿರ್ತಾರಲ್ವಾ? ನಾನು ಈಗಲೇ ಜನನಿಯವ್ರಿಗೆ ಫೋನ್ ಮಾಡಿ ತಲುಪದ್ರ ಅಂತ ಕೇಳ್ತೀನಿ. ನಾನಾಗ್ಲೇ ಪ್ರೀತಿಗೆ ಫೋನ್ ಮಾಡಿ ವಿಚಾರಿಸ್ದೆ. ಓ ಹೌದಾ? ಅವ್ರಾಗ್ಲೇ ತಲುಪಿದಾರಂತೆ. ಯಜಮಾನ್ರೆ, ನನ್ಗೆ ಅಡ್ಗೆ ಮನೇಲಿ ಸ್ವಲ್ಪ ಕೆಲಸ ಇದೆ. ಏ ಪಾರು, ಪಾರು, ನಿನ್ನಿಂದ ಎಷ್ಟು ದೂರ ಹೋಗೋದಕ್ಕೆ ಟ್ರೈ ಮಾಡ್ತೀಯೋ ನಾನು ಅಷ್ಟೇ ಹತ್ರ ಬರ್ತೀನಿ. ಯಾವಾಗಲೂ ಏನಾದರೂ ಒಂದು ಕಾರಣ ಹೇಳಿ ಓಡೋಗ್ತಾ ಇರ್ತೀಯ ಅಲ್ವಾ? ಇವತ್ತು ಅದು ಹೇಗೆ ಓಡೋಗ್ತೀಯ ನಾನು ನೋಡ್ತೀನಿ. ಬೇಡ ಯಜಮಾನ್ರೆ, ಅಖಿಲಮ್ಮ ನನ್ನ ಸೊಸೆ ಅಂತ ಒಪ್ಕೊಳ್ಳೋವರೆಗೂ ನಾವಿಬ್ರು ಮುಂದುವರಿಬಾರ್ದು ಅನ್ನೋ ಒಪ್ಪಂದನ ಮರ್ತ್ಬಿಟ್ರಾ? ಈ ಕ್ಷಣ ನನಗೆ ಯಾವುದು ನೆನಪಿಗೆ ಬರ್ತಾ ಇಲ್ಲ. ಬೇಡ ಯಜಮಾನ್ರೆ, ತಪ್ಪು ಮಾಡ್ತಾ ಇದ್ದೀರಾ. ನಮ್ ಒಪ್ಪಂದನ ಪಾಲಿಸ್ಬೇಕು ಅಂತ ನಿಮ್ ಫೋನ್ಗೂ ಗೊತ್ತಾಗಿದೆ. ಮಾವ ಫೋನ್ ಮಾಡ್ತಾ ಇದಾರೆ. ಹಲೋ ಮಾವ, ಎಲ್ಲಿದ್ದೀರಾ ನೀವಿಬ್ರು? ಮನೇಲಿದ್ದೀವಿ ಮಾವ.
ನಮ್ಮ ಅಪ್ಪನ ಮನೇಲಿ ಇದೀವಿ. ನಿಜಾನ? ಹಾ. ಪಾರ್ವತಿ ಸುಳ್ಳು ಹೇಳೋದಿಲ್ಲ ಅನ್ನೋದು ನನಗೆ ಗೊತ್ತಿದೆ. ನಿಮ್ಮಪ್ಪ ಹಬ್ಬಕ್ಕೆ ನಿನ್ನ ಮನೆ ಕರೆದಿಲ್ಲ ಅನ್ನೋದು ನನಗೆ ಗೊತ್ತಿದೆ. ಈಗ ಬೇರೆ ಚರ್ಚೆ ಬೇಡ ಪಾರ್ವತಿ. ಈ ಕೂಡಲೇ ನೀವಿಬ್ರು ಹೊರಟು ನಮ್ಮ ಹಳ್ಳಿಗೆ ಬರಬೇಕು. ಅಲ್ಲ, ಅದು ನೀವು ಬಂದ್ರೆ ಈ ಮನೇಲಿ ಹಬ್ಬ ಆಚರಣೆ ಸಂಭ್ರಮ ಎಲ್ಲ. ಬರ್ಲಿಲ್ಲ ಅಂದ್ರೆ ಜನನಿಗೆ ಹೇಗೆ ಇದು ತವರು ಮನೆನೋ ಅದೇ ತರ ನಿನಗೂ ಇದೆ ತವರು ಮನೆ. ಅವಳಿಗೆ ಮನೆ ಮೇಲೆ ಎಷ್ಟು ಅಧಿಕಾರ ಇದೆಯೋ ಅಷ್ಟೇ ಅಧಿಕಾರ ನಿನಗೂ ಇದೆ. ಈ ಸತ್ಯನ ನೀವು ಅರ್ಥ ಮಾಡ್ಕೋಬೇಕು. ನನ್ನ ಮೇಲೆ ನಿಜವಾಗ್ಲೂ ಪ್ರೀತಿ, ವಿಶ್ವಾಸ, ಗೌರವ ಇದ್ರೆ ನೀವಿಬ್ರು ಹೊರಟು ನಾಳೆ ಬೆಳಗ್ಗೆ ನಮ್ಮ ಮನೇಲಿ ಇರಬೇಕು. ಇದು ನನ್ನ ಆಜ್ಞೆ. ಸರಿ. ಸರಿ ಮಾವ, ನಾವಿಬ್ರು ಬರ್ತೀವಿ. ನೋಡ್ತೀನಿ. ನಡೀತಾ ಇದೆ ಇಲ್ಲಿ. ಅಲ್ಲ ಯಜಮಾನ್ರೆ, ಇಲ್ಲ ಪಾರು, ಅವ್ರಿಷ್ಟು ಹೇಳಿದ್ಮೇಲೂ ನಾವು ಹೋಗ್ಲಿಲ್ಲ ಅಂದ್ರೆ ತಪ್ಪಾಗುತ್ತೆ. ಹೋಗೋಣ. ಯಜಮಾನ್ರೆ, ನಾವ್ ಹೋಗೋಕ್ಕೂ ಮುಂಚೆ ಅಪ್ಪಂಗೆ ಗಣಿಗೆ ಹಬ್ಬಕ್ ತಿಂಡಿ ಮಾಡ್ಕೊಟ್ಬಿಟ್ಟು ಹೋಗಣ್ವಾ? ಆಗ್ಬೋದು, ಆದ್ರೆ ಅದಕ್ಕಿಂತ ಮುಂಚೆ ಎಲ್ಲಿಟ್ಟೆ? ಏನ್ ಹುಡುಕ್ತಿದ್ಯಪ್ಪ? ಫೋನು ಕಣೋ. ನನ್ ಫೋನ್ ಎಲ್ಲಿಟ್ನೋ ಕಾಣ್ತಾನೆ ಇಲ್ಲ. ಇಲ್ಲೇ ಇಲ್ವಾ? ಓ, ಇಲ್ಲೇ ಇದೆಯಾ? ಗೊತ್ತೇ ಆಗ್ಲಿಲ್ಲ ನೋಡು. ಎಲ್ಲಿಂದ ಕಾಣಿಸುತ್ತೆ? ವಯಸ್ಸಾಯ್ತಲ್ಲ. ಏನ್ ನೀನು ಬ್ಯಾಗ್ ತುಂಬಾ ಏನ್ ತುಂಬ್ಕೊಂಡ್ಬಂದಿದ್ಯಾ? ತರಕಾರಿ ಎಲ್ಲ ಇಲ್ಲೇ ಇದೆ. ಅಪ್ಪ, ಇದು ತರಕಾರಿ ಅಲ್ಲ, ಅಕ್ಕ ಹಬ್ಬಕ್ಕೆ ನಮಗೋಸ್ಕರ ಮಾಡ್ಕೊಳ್ಸಿರೋ ತಿಂಡಿ. ನೀನೇನ್ ಎದ್ರುಕೋಬೇಡ, ಅವಳೇನ್ ಇಲ್ಲಿಗ್ ಬರಲ್ಲ. ಅವಳು ತವ್ರ ಮನೆಗೆ ಹೋಗಿದ್ದಾಳೆ. ಓ, ಯಾವ ತವ್ರ ಮನೆ ಅಂತ ಯೋಚನೆ ಮಾಡ್ತಿದ್ಯಾ? ನೀನಂತೂ ಅಕ್ಕನ್ ಕರೀಲಿಲ್ಲ, ಹಾಗಂತ ಅಕ್ಕನ ಬೇರೆ ಯಾರು ಕರೆಯೋದಿಲ್ಲ ಅಂತ ಅನ್ಕೋಬೇಡ. ಅಕ್ಕಂಗೆ ಬರೀ ಈ ಮನೆ ಅಲ್ಲ, ಜನನಿ ಅಕ್ಕನ ಮನೇನು ತವ್ರ ಮನೆನೇ. ಅಖಿಲಮ್ಮಂಗೆ ಫೋನ್ ಮಾಡ್ದಂಗೆ ಬುದ್ಧಿಯವರು ಅಕ್ಕಂಗೂ ಫೋನ್ ಮಾಡಿ ಹಬ್ಬಕ್ ಬರಕ್ ಹೇಳಿದ್ದಾರೆ. ಅಖಿಲಮ್ಮವರು ಮೊದಲನೇ ಸಲ ಖುಷಿಯಿಂದ ಹೋಗ್ತಿದ್ರಲ್ವಾ, ಅವ್ರ ಮನ್ಸಿಗೆ ಬೇಜಾರಾಗಬಾರ್ದು ಅಂತ ಅಕ್ಕ ಅಲ್ಲಿಗೆ ಹೋಗಿರ್ಲಿಲ್ಲ. ಆದ್ರೂ ಅಕ್ಕ ಬಂದಿಲ್ಲ ಅಂತ ಬುದ್ಧಿಯವರು ಬೇಜಾರಾಗಿ ಅಕ್ಕಂಗ್ ಫೋನ್ ಮಾಡಿ, ನಿನಗ್ ನನ್ ಮೇಲೆ ವಿಶ್ವಾಸ ಇದ್ರೆ ಇವತ್ ರಾತ್ರಿನೇ ಹೊರಟು ಬರ್ಬೇಕು ಅಂತ ಹೇಳಿದ್ದಾರೆ. ಇಷ್ಟ ಹೇಳದ್ಮೇಲೂ ಅವ್ರಿಗೆ ಬೆಲೆ ಕೊಡದೆ ಇದ್ರೆ ತಪ್ಪಾಗುತ್ತೆ ಅಂತ ಅಕ್ಕ ಬಾವ ಇಬ್ರು ಹೋಗಿದ್ದಾರೆ. ಅಷ್ಟೇ ಅಲ್ಲ, ಅಕ್ಕ ಹೋಗೋಕ್ಕೂ ಮುಂಚೆ ನಾವಿಬ್ರೇ ಇರ್ತೀವಿ ಅಂತ ಹೋಳ್ಗೆ, ಅದ್ರ ಜೊತೆಗೆ ನಿಂಗೆ ಅಲ್ಲಿ ನೋವಿದ್ರು ಇಷ್ಟಪಟ್ಟು ತಿಂತೀಯ ಅಂತ ಚಕ್ಲಿ, ಕೋಡ್ಬಳೆ, ನಿಪ್ಪಟ್ಟು ಎಲ್ಲ ಮಾಡಿ ಕಳ್ಸಿದಾಳೆ. ಇದಕ್ಕೇನಂತ್ಯ? ಗಂಡನ್ ಮನೇಲಿದ್ರು ಹೆಣ್ಮಕ್ಳು ಅವ್ರ ತವ್ರ ಮನೇಲಿ ಮರೆಯಲ್ಲ ಅಂತ ಗೊತ್ತಾಯ್ತಾ? ನೀನ್ ಕರೆಯೋದ್ ಮರ್ತಿದ್ರು ಬುದ್ಧಿಯವ್ರು ಕರೆಯೋದ್ ಮರ್ತಿಲ್ಲ. ಅಂತವ್ರನ್ನ ತಂದೆಯಾಗಿ ಪಡೆಯೋದಕ್ಕೆ ಜನನಿ ಅಕ್ಕ ಪುಣ್ಯ ಮಾಡಿದ್ರು. ಆಹಾ, ನೀನೇನೇ ಹೇಳು ಜನನಿ, ಹಳ್ಳಿ ಅಂದ್ರೆ ಹಳ್ಳಿನೇ, ಎಷ್ಟು ಚಂದ ಅಲ್ವಾ? ಹೌದು ಚಿಕ್ಕತ್ತೆ. ಜನನಿ, ನಂಗೆ ರಾತ್ರಿ ತುಂಬಾ ಚೆನ್ನಾಗಿ ನಿದ್ದೆ ಬಂತು. ಹೌದಾ? ಯಾಕಂದ್ರೆ ರಾತ್ರಿ ಊಟ ಸಖತ್ತಾಗಿತ್ತು, ಅದಕ್ಕೆ. ಜನನಿ, ದಿನಾ ಬೆಳಗ್ಗೆ ಬೆಂಗಳೂರಲ್ಲಿ ಎದ್ದ ತಕ್ಷಣ ರೆಡಿಯಾಗಿ ಬಂದ್ರೆ
ಆ ದರಿದ್ರದೊಳ್ ಪಾರ್ವತಿ ಮುಖನ ನೋಡಿ ನೋಡಿ ನನಗಂತೂ. ಆದ್ರೆ ಇವತ್ ಬೆಳಗ್ಗೆನೆ ಈ ಚಂದದ ರಂಗೋಲಿ ಬಿಡ್ತಾ ಇರೋ ಈ ಮುದ್ದಾದ ಮುಖನ ನೋಡ್ತಾ ಇದ್ರೆ ವೆರಿ ಗುಡ್ ಮಾರ್ನಿಂಗ್ ಅನ್ಸುತ್ತೆ. ಬನ್ನಿ ಪಾರ್ವತಿ ಅವರೇ, ಬಾಬಾ ಬನ್ನಿ. ಓ ಪಾರ್ವತಿ, ಈಗಷ್ಟೇ ನಾನ್ ಜನನಿ ಹತ್ರ ಹೇಳ್ತಾ ಇದ್ದೆ, ಬೆಳಗ್ಗೆ ಬೆಳಗ್ಗೆ ನಿನ್ ಮುಖ ನೋಡ್ಲಿಲ್ಲ ಅಂದ್ರೆ ನನಗೆ ಗುಡ್ ಮಾರ್ನಿಂಗೇ ಆಗಲ್ಲ ಅಂತ. ಅಲ್ಲ, ಜನನಿ ಹೇಳ್ತಿದ್ಲು ನಿಮ್ಮಪ್ಪ ಹನುಮಂತು ನಿನ್ನ ಹಬ್ಬಕ್ಕೆ ಮನೆ ಕರೀತಾನೆ ಅಂತ. ಯಾಕೆ ಹನುಮಂತು ಕರೀಲಿಲ್ಲ? ಓ, ನಿಮ್ಮಪ್ಪ ಕರೀಲಿಲ್ಲ ಅಂತ ಇಲ್ಲಿ ಯಾರು ಕರೀದೇ ಇದ್ರು ನೀನೇ ಬಂದ್ಬಿಟ್ಯಾ? ನಾನೇ ಪಾರ್ವತಿ ಅವಳಾಗೆ ಬಂದಿಲ್ಲ. ನಾನ್ ಬಾ ಅಂತ ಕರೆದ ಮೇಲೆ ಅವಳು ಇಲ್ಲಿಗೆ ಬಂದಿರೋದು. ನೀನು ಈ ಮನೆಗೆ ಅತಿಥಿ, ಪಾರ್ವತಿ ಈ ಮನೆ ಮಗಳು. ಅವಳು ಇಲ್ಲಿಗೆ ಯಾವಾಗ ಬೇಕಾದ್ರೂ ಬರ್ತಾಳೆ, ಯಾವಾಗ ಬೇಕಾದ್ರೂ ಹೋಗ್ತಾಳೆ. ಯಾಕೆ ಬಂದೆ ಅಂತ ಕೇಳೋ ಅಧಿಕಾರ ಯಾರಿಗೂ ಇಲ್ಲ. ಅರ್ಥ ಆಯ್ತಾ? ಸಾರಿ ವೀರಣ್ಣ ಅವರೇ. ಬಾ ಮಗಳೇ, ಬಪ್ಪ. ಪಾರ್ವತಿ ಇಲ್ಲಿಗೆ ತಂತಾನೆ ಬರಲಿಲ್ಲ, ನಾನೇ ಕರೆಸಿದೆ. ಅವಳು ಇಲ್ಲಿಗೆ ಬರಬಾರ್ದು ಅಂತ ನಿರ್ಧಾರ ಮಾಡಿದ್ಲು. ಯಾಕೆಂದ್ರೆ ಬಹಳ ವರ್ಷಗಳ ನಂತರ ಈ ಮನೆಗೆ ನೀನು ಬಂದಿದ್ಯಾ. ಈ ಹಬ್ಬದ ಸಂಭ್ರಮಾಚರಣೆಯಲ್ಲಿ ನೀನು ಭಾಗವಹಿಸ್ತಾ ಇದ್ಯಾ. ನಾನ್ ಬಂದ್ರೆ ನಮ್ಮ ಮತ್ತೆ ಸಂತೋಷ ಎಲ್ಲಿ ಹಾಳಾಗ್ಬಿಡುತ್ತೋ ಅಂತ ಹೇಳಿ ಬರಬಾರ್ದು ಅನ್ನೋ ನಿರ್ಧಾರ ತಗೊಂಡಿದ್ಲು. ಆದ್ರೆ ನನ್ನ ಮನಸ್ಸು ಕೇಳಲಿಲ್ಲ. ನನ್ನ ಮಗಳು ಜನನಿ ಬಂದಲ್ಲ, ಅವಳು ನನ್ನ ಮಗಳಿದ್ದ ಹಾಗೆ. ಮದುವೆ ಆದ ಹೊಸ್ದು ನಮ್ಮೆಲ್ಲರ ಜೊತೆ ಇದ್ದು ಹಬ್ಬ ಆಚರಣೆ ಮಾಡಲಿ ಅಂತ ನಾನೇ ಕರೆಸ್ಕೊಂಡೆ. ಬೇಜಾರು ಮಾಡ್ಕೋಬೇಡ ದಯವಿಟ್ಟು. ಮಗಳೇ, ಒಳಗ್ ಬಾ. ಬನ್ನಿ, ಎಲ್ಲ ಬನ್ನಿ. ಬಾ ಪಾರ್ವತಿ. ಇಷ್ಟೊತ್ತಿಗೆಲ್ಲ ಅಕ್ಕ ಬಾವ ಊರಿಗೆ ತಲುಪಿರ್ತಾರೆ. ಬುದ್ಧಿಯವ್ರ ಮನೇಲಿ ಹಬ್ಬನ ಧಾಮ್ ಧೂಮ್ ಅನ್ನಂಗ್ ಆಚರಿಸ್ತಾ ಇರ್ತಾರೆ. ಆದ್ರೆ ಇಲ್ಲಿ ನಾನೇ ನಿನ್ ಜೊತೆ ಈ ತರ ಹಬ್ಬ ಆಚರಿಸ್ತಾ ಇದೀನಿ. ಹಿಂಗೆಲ್ಲ ಮಾತಾಡಿ ನೀನೇನಾದ್ರೂ ಹಳ್ಳಿಗೆ ಹೋಗ್ಬೋದು ಅಂತ ಅನ್ಕೊಂಡಿದ್ರೆ ಯಾರು ನಿನ್ ಭ್ರಮೆ ಅಂತ ಆಸೆ ಎಲ್ಲ ಇಟ್ಕೋಬೇಡ. ಪಕ್ಕದಲ್ಲಿರೋ ಅರ್ಸುನ್ ಕೋಟೆಗೆ ಕಳಿಸ್ದಿರೋ ನೀನು ಇನ್ನಷ್ಟು ದೂರದಲ್ಲಿರೋ ಊರಿಗೆ ಕಳಿಸ್ತೀಯಾ? ನಾನ್ ಭ್ರಮೆ. ಗುರಾಯಿಸ್ಬೇಡ, ಕೊನೆಗಾಲದಲ್ಲಿ ನಾನೇ ನಿನ್ಗಾಗೋದು. ಧೂಳೋಡಿ
ನಾನು ಒಳಗೋಗಿ ಕ್ಲೀನ್ ಮಾಡ್ತೀನಿ. ಈ ಕಿತ್ತೋಗಿರೋ ಟ್ರಂಕ್ ಅಲ್ಲಿ ನಮ್ಮ ಅಪ್ಪ ಅದೇನ್ ಇಟ್ಟಿದಾರೋ ಏನೋ, ಪ್ರತಿ ವರ್ಷ ತೆಗಿಬೇಕು, ಒಳಗಿರೋದನ್ನೆಲ್ಲ ಕ್ಲೀನ್ ಮಾಡ್ಬೇಕು, ವಾಪಸ್ ಇಡ್ಬೇಕು, ಕ್ಲೀನ್ ಮಾಡ್ಬೇಕು, ವಾಪಸ್ ಇಡ್ಬೇಕು. ಅಪ್ಪ 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 ಇಲ್ಲಿ ನೋಡಪ್ಪ, ಒಳಗ್ ಕ್ಲೀನ್ ಮಾಡ್ಬೇಕಾರೆ ಟ್ರಂಕಲ್ ಸಿಕ್ತು, ಚಿನ್ನದಿದ್ದಾಗಿದೆ. ಅಪ್ಪ ಎಲ್ಲೋಕ್ ಹೋಗ್ತಿದ್ಯಾ? ಅಪ್ಪ ಧೂಳು ಹೊಡಿದಿನ್ ಬಿಟ್ಟು ಎಲ್ಲೋಗ್ತಿದ್ಯಾ? ಅಪ್ಪ ಇದೇನು ವೀರಯ್ಯ, ನೀನ್ ಇಷ್ಟು ಕಷ್ಟಪಟ್ಟು ಪಾರೋ ಆದಿತ್ಯನ್ ಮದುವೆ ಮಾಡುತ್ತೆ, ಅವರಿಬ್ರು ಒಳ್ಳೆತನ ತಾಳ್ಮೆ ನೋಡಿ ಅಖಿಲ ಮನಸ್ಸು ಕರಗತ್ತೆ ಅಂದೆ. ಅದು ಅಲ್ಲದೆ ಅವ್ರನ್ನ ಬೇಗ ಕ್ಷಮಿಸ್ತಾಳೆ, ಹಾಗೆ ಈ ಅರಸನ ಕೋಟೆ ಜೈನಿನ ಗೂಡ ಆಗತ್ತೆ ಅಂದೆ. ಆದ್ರೆ ಈಗ ನೋಡಿದ್ರೆ ಜೈನೇ ಇಲ್ಲದೆ ಇರೋ ಗೂಡ ಆಗ್ಬಿಟ್ಟಿದ್ಯಲ್ಲಪ್ಪ. ನಿಜಪ್ಪ, ನಿಮ್ಗೇನು ಹೇಳಿದಿನೋ ಅದೆಲ್ಲ ನನ್ನ ನಂಬಿಕೆ. ನನ್ನ ನಂಬಿಕೆ ಇನ್ನೂ ಜೀವಂತವಾಗಿದೆಪ್ಪ. ಹಾಗಾಗಿ ಹಬ್ಬ ಅನ್ನೋ ನೆಪದಲ್ಲಿ ಅವರೆಲ್ಲರನ್ನೂ ಇಲ್ಲಿ ಕರೆಸಿದ್ದೀನಿ. ಈ ಹಬ್ಬದ ಸಂಭ್ರಮಾಚರಣೆ ಎಲ್ಲ ಮುಗಿಸ್ಕೊಂಡು ಅವ್ರ ಮನೆಯಿಂದ ಹೊರಡುವಾಗ ಸೊಸೆ ಕೈಯನ್ನ ಅತ್ತೆ ಪ್ರೀತಿಯಿಂದ ಹಿಡ್ಕೊಂಡು ಇಲ್ಲಿಂದ ಹೋಗ್ಬೇಕು. ಆ ಅಮೋಘವಾದ ದೃಶ್ಯವನ್ನ ನಾವೆಲ್ಲ ಕಾಣಬೇಕಪ್ಪ. ಅದಕ್ಕೂ ಮೊದಲು ಅಖಿಲಾಂಡೇಶ್ವರಿ ಮನಸ್ಸಲ್ಲಿರ್ತಕ್ಕಂಥ ಕಹಿಯಾದ ಬೇವನ್ನ ಕಿತ್ತಾಕಿ ಸಿಹಿಯಾದ ಬೆಲ್ಲವನ್ನ ಅಲ್ಲಿ ತುಂಬಬೇಕು. ಅದಕ್ಕೆ ನಾವೆಲ್ಲ ಒಟ್ಟಾಗಿ ಪ್ರಯತ್ನ ಪಡಬೇಕು. ನಿನ್ನ ನಾಯಕತ್ವದಲ್ಲಿ ನೀನೇನೇ ಮಾಡಿದ್ರು ನಾವೆಲ್ಲರೂ ನಿನ್ನ ಹಿಂದೆ ಇರ್ತೀವಪ್ಪ. ಹೌದು ಮಾವ, ಮೊಹಮ್ಮದ್ ಅದಕ್ಕೆ ಒಂದಾಗಕ್ಕೆ ನಾವೇನ್ ಬೇಕಾದ್ರೂ ಮಾಡ್ತೀವಿ. ನಿಮ್ಮ ಆಸೆ ಅಂತೆ ಅವರಿಬ್ರು ಆದಷ್ಟು ಬೇಗ ಒಂದಾದ್ರೆ ನಾವು ಹಬ್ಬಕ್ಕೆ ಇಲ್ಲಿಗೆ ಬಂದಿದ್ದು ಸಾರ್ಥಕ ಅಪ್ಪ. ಜಾನಕಮ್ಮ, ಒಂದ್ ಕೆಲಸ ಮಾಡು, ಇವತ್ತು ನೀನ್ ಅಡಿಗೆ ಮಾಡಕ್ ಹೋಗ್ಬೇಡ. ಯಾಕೆ ಮಾವ, ಮನೆ ತುಂಬಾ ನೆಂಟರಿದ್ದಾರೆ, ಅಂಥದ್ರಲ್ಲಿ ನಾನು ಅಡಿಗೆ ಮಾಡ್ಲಿಲ್ಲ ಅಂತಂದ್ರೆ? ನಾನು ಬೇಡ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ ಅದಕ್ಕೊಂದು ಕಾರಣ ಇರಲೇಬೇಕಲ್ಲ. ಅತ್ತೆ ಕಾಫಿ. ನೀನ್ ಕುಡ್ದಿಯಮ್ಮ ಜನನಿ? ಆಮೇಲೆ ಕುಡಿತೀನತ್ತೆ. ವೀರಣ್ಣಂಗ್ ಕೊಟ್ಯಾ? ಹಾ, ಕೊಟ್ಟೆ. ಯಾಕಮ್ಮ ಜನನಿ ಅಲ್ಲಿ ನೋಡ್ತಾ ಇದೀಯಾ? ಏನಿಲ್ಲ ಅತ್ತೆ. ಅಯ್ಯೋ, ಅಕ್ಕೆ ಕಿರಿಚಿದಾಗಾಯ್ತು. ಏನಾಗಿದೆ ಏನೋ, ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ. ಇರಮ್ಮ, ನಾನು ಬರ್ತೀನಿ.
ಏನಾಯ್ತು ಜಾನಕಿ? ಅದು ತಾತ ಹೊರಗಡೆ ಜಾರ್ ಬಿದ್ಬಿಟ್ಟೆ ತಾತ. ಅಯ್ಯೋ, ಇವತ್ತೇ ಹೀಗೆಲ್ಲ ಆಗ್ಬೇಕಾ? ಮಧ್ಯಾಹ್ನ ಹೋಮ ಪೂಜೆ ಎಲ್ಲ ಇದೆ. ಅಡಿಗೆ ಪ್ರಸಾದನೆಲ್ಲ ಹೇಗ್ ಮಾಡ್ಲಿ? ಅದಕ್ಕೆ ಯಾಕಮ್ಮ ಯೋಚನೆ ಮಾಡ್ತೀಯಾ? ವೀರನ್ಗೆ ಹೇಳಿದ್ರೆ ಯಾರನ್ನಾದ್ರೂ ಕರೆಸ್ತಾನೆ ಅಡಿಗೆ ಮಾಡಕ್ಕೆ. ಅಪರೂಪಕ್ಕಾದ್ರೂ ಕರೆಕ್ಟ್ ಆಗಿ ಮಾತಾಡಿದ್ರಿ ತಾತ. ನಾನು ಯಾವಾಗ್ಲೂ ಕರೆಕ್ಟ್ ಆಗಿ ಮಾತಾಡೋದಮ್ಮ, ಆದ್ರೆ ನೀನೇ ಅಪರೂಪಕ್ಕೆ ಬಂದಿದ್ದೀಯಾ, ಅದಕ್ಕೆ ನಿನ್ಗೆ ಹಾಗ ಅನಿಸ್ತಾ ಇದೆ. ಥ್ಯಾಂಕ್ಸ್ ತಾತ. ನೀವು ಎಲ್ಲಿ ನಮ್ಮ ಅಕ್ಕನ ತರಾನೇ ಬೈದ್ ಬಿಡ್ತಿರೋ ಅಂತ ಅನ್ಕೊಂಡ್ಬಿಟ್ಟೆ. ಅಡ್ಗೆ ಮಾಡಕ್ ಕರೆದ್ರೆ ಯಾರು ಬರಲ್ಲ ಅಂತ ಹೇಳಲ್ಲ ತಾತ. ಆದ್ರೆ ನಾಳೆ ಯುಗಾದಿ ಹಬ್ಬ, ಎಲ್ರು ಅವ್ರವ್ರ ಮನೇಲಿ ಹಬ್ಬದ ತಯಾರಿಲಿರ್ತಾರೆ. ಹೀಗಿರುವಾಗ ಅಡ್ಗೆ ಮಾಡಕ್ ಕರೆದ್ರೆ ಮಾವ ಸ್ವಾರ್ಥಿ ಅನ್ನಿಸ್ಕೊಳಲ್ವಾ ತಾತ?